ಜೀವನ ಹಾಳು ಮಾಡಿದ್ದೇನೆ ಅಂತಂದು ಹ್ಮ್ ಅವಂಗೂ ಅರ್ಥ ಆಗಂಗಿಲ್ಲ. ಅರ್ಥ ಒಬ್ಬರ ಆದಾಗ ಜೀವನ ನೀವ್ ಮಾಡಿಸ್ಬೇಕು. ಯಾಕಂದ್ರೆ ಇವಾಗ ಅವು ಮದ್ವೆ ಆಗಿದೆ ಅಂತಂದ್ರೆ ಅವ್ಳಿಗೂ ಅನ್ಯಾಯ ಮಾಡ್ದಂಗ ಆಯ್ತಲ್ವ ನೀವುನು. ಸರ್. ಇವಾಗ ನೀವೊಂದು ಹುಡುಗಿ ಅಂದ್ರೆ ನಿಮ್ ಸಂಸಾರ ಹಾಳ್ ಮಾಡಿರೋಂದ್ ಇವಾಗ ಆ ಹುಡುಗನ್ ಆ ತರ ಮಾಡ್ತಾ ಇರುವಾಗ ಹಾ ಸರ್. ಅವ್ರ ಯಾರೋ ಬಂದ್ರು ಅವ್ನ್ಗೆ ಇಲ್ಲ ಎಂಗೇಜ್ಮೆಂಟ್ ಆಗಿದೆ ಸಂಸಾರ ಹಾಳಾಗುತ್ತೆ ಅವ್ರ ಅಮ್ಮ ಪೇಷಂಟ್ ಏನೋ ಅಂದ್ರಲ್ಲ, ಹಾ ಸರ್. ಮತ್ತೆ ಅವ್ರ ಪೇಷಂಟ್ ಅವರು ನೋಡಿದಾಗ ನೀವು ನಾ ಅದನ್ನ ಅದೇ ಹೇಳಿದೆ ಸರ್. ನಾನು ಅವ್ರ ಭಾವನಿಗೆ ಇವತ್ತು ಯಾವಾಗ ನನ್ನ ಮಕ್ಕಳು ಹಾಸ್ಟೆಲ್ಗೆ ಹೋಗಿದ್ರ ಇನ್ನೂ ಮ್ಯಾರೇಜ್ ಮಾಡಿದ್ದಲ್ಲ ಸರ್ ಅವರು. ಹ್ಮ್ ನಾ ಅವ್ರ ಭಾವನಿಗೆ ಅದನ್ನೇ ಕೈ ಬಿದ್ದು ಕಾಲ್ ಬಿದ್ದೆ. ಅಣ್ಣ ನಾನ್ ನಿಮ್ಗೆ ಇವತ್ಲಿಂತ್ರ ನಾನು ಒಂದ್ ಫೋನ್ ಮಾಡಿಲ್ಲ. ನಾನು ಹ್ಮ್ ಈಗ ಫೋನ್ ಮಾಡಿದ್ದೆ, ನನ್ನ ನಂಬರ್ ಚೇಂಜ್ ಆಗಿದೆ ನಿಮಗ್ ಗೊತ್ತಿಲ್ಲ. ಆದ್ರೂ ಹೊಸ ನಂಬರ್ ನಿಮ್ ನಂಬರ್ ಅಂತ ನನ್ನ ಕಡೆ ಇದೆ. ಈಗ ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ ಭಾವ ಮಧ್ಯ ಬಂದು ಸುತ್ತೂರು ಒಳಗೆ ಬಂದಿದ್ದಾನೆ. ಹ್ಮ್ ನಾವು ಓಪನ್ ಆಗಿ ಅದನ್ನ ಹಂಗೆ ಆಗ್ಬಿಡಿ ಅಣ್ಣ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಂದು. ಸುತ್ತೂರು ಒಳಗೆ ಬಂದಿದ್ದಾನೆ. ಬಂದು ನನ್ ಮಗಳ ಹತ್ರ ಬಂದು ಜೊತೆಗೆ ಬಂದಿದಾರೆ ಅಂತ ಇಬ್ರು ಕುಂತ್ಕೊಂಡು. ಏನಕ್ಕನ್ನ ಇದು? ಮತ್ತೆ ನಾಳೆ ದಿನ ಇವತ್ತು ನನ್ ಮಕ್ಕಳ ಭವಿಷ್ಯ ನೋಡ್ಕೊಳಕ್ ನಾ ಹುಟ್ಟಿದ್ದೀನಿ, ನಾ ಇದ್ದೇನೆ. ಆದ್ರೆ ಇನ್ನೊಂದ್ ಜೀವನ ಜೋಡಿನ ಆಟ ಆಡಕ್ ಹೋಗ್ಬೇಡಿ. ಅದು ಒಂದ್ ಹೆಣ್ಮಗ, ಅದು ಒಂದ್ ನನ್ನ ಮಗಳಿದ್ದಂಗೆ. ಹೌದು, ನಿಜಾಗ್ಲು ಅವಳು ಮಾತ್ರ ಮದುವೆ ಮಾಡ್ಕೊಡಕ್ ಹೋಗ್ಬೇಡಿ. ಅವ್ನು ಹೆಂಗ್ ಹೋಗ್ತಾ ಇದ್ದಾನೆ ಅವಳ ಜೋಡಿನ ಹೋಗಲ್ಲಾಗ್ಬೇಕಂದ್ರೆ. ಅವಳಿಗೆ ಬುದ್ಧಿ ತಿಳಿದು ನನ್ನ ಮಕ್ಕಳು ಬೇಕು, ನನ್ನ ಗಂಡ. ಅಣ್ಣ ನಾ ಈಗಾದ್ರೂ ಹೇಳ್ತಾ ಇದ್ದಾನೆ, ನನ್ನ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಅವಳು ಎಲ್ಲಾರು ಮರ್ತು ಎಲ್ಲಾ ತೊಳೆದು ಓಪನ್ ಆಗಿ ಬಂದು ಅವ್ರ ಅಪ್ಪನಿಗೆ ಬಂದು ಕಾಲು ಬಿದ್ದು ಅವ್ರ ಅಪ್ಪ ಏನ್ ಕಂಡೀಷನ್ ಆಗ್ತಾನೆ ಅದ್ರ ತಕ್ಕಂಗ ಅವ್ರ ಅಪ್ಪ ಅವ್ರು ದೊಡ್ಡಪ್ಪನ ಮಗ ಏನ್ ಕಂಡೀಷನ್ ಆಗ್ತಾನೆ ಅದ್ರ ತಕ್ಕಂಗ ಬದುಕ್ತಾಳಂದ್ರೆ ನಾ ಈಗಾರು ಗಂಡ ಆಗಿ ನಾವು ಇಬ್ರು ಮಕ್ಕಳಾಗಿ ನಾವು ಜೀವನ ಮಾಡ್ತೇವನ್ನ. ನಾನು ಈಗಾರು ಓಪನ್ ಆಗಿ ಹೇಳ್ತಾನೆ. ಆದ್ರೆ ಅದಕ್ಕೆ ನೀಯತ್ ಅನ್ನೋದೇ ಇಲ್ಲನ. ಬಾ ಎತ್ತಿದ್ರೆ ನಿಮ್ಗೆ ಅವಳು ಕಳ್ಸಿದ್ ರೆಕಾರ್ಡಿಂಗ್ ನಾನು ಕಳಿಸ್ತೆ ನಿಮ್ಗೆ. ಸತ್ಯವಾಗ್ಲು ಇದು ಒಂದು ಹೆಣ್ಣ ಅಂತೀರಿ ನೀವು, ಅದು ಒಂದು ಹೆಣ್ಣ ಅಂತೀರಿ ನೀವು. ಅವಳು ಮಾತಾಡೋ ಮಾತು ಒಳಗೆ ನಿಜಾಗ್ಲು ನಾನು ಇನ್ನು ಊಟ ಕುಂತವನಿ ಎದ್ದು ಬಂದ್ಬಿಟ್ಟೆ ನಾನು. ಪಾಪ ಅಂಕಲ್ ಫೋನ್ ಮಾಡೋ ಅಂತಂದ್ಲು ನನ್ ಮಗಳು, ದೊಡ್ಡ ಮಗಳು. ಯಾಕಂದ್ರೆ ನನಗೂ ಓದಕ್ ಬರಂಗಿಲ್ಲ. ನನ್ ಮಗಳು ಕಳಿಸ್ತೇನೆ ಅದ್ನೆ. ಅವಳಿಗೆ ಆನ್ಲೈನ್ ಕ್ಲಾಸ್ ಇದೆಯಲ್ಲ, ಅವಳಿಗೆ ವಾಟ್ಸಾಪ್ ಕಳ್ಸ್ಬೇಕು ನಾನು ಸ್ಕ್ರೀನ್ ಶಾಟ್ ಹೊಡೆದು. ಅದು ಅವಳು ಓದಿ ಹೇಳಿದಾಗೆ ಪಾಪ ಬ್ರೋ ಕಾಲ್ ಮಾಡಿ ಅಂತಂದು ಕಳ್ಸಿದಾರೆ. ಫಸ್ಟಿಗೆ ನೀವು ಕಳ್ಸಿದ್ದು ಪ್ರಾಬ್ಲಮ್ ಏನ್ ಬ್ರೋ ಅಂತಂದು ನೀವು ಕಳ್ಸಿದ್ದು. ಅದು ಎಲ್ಲ ನನ್ ಮಗಳೇ ಓದ್ಬೇಕ್ರೆ ನನ್ಗೆ ಓದಾಕ್ ಬರಂಗಿಲ್ಲ. ನನ್ನ ಹೆಸರು ಬರೆದ್ ಬಿಟ್ರೆ ನಂಗೆ ಯಾವ್ದು ಗೊತ್ತಿಲ್ಲ. ಅಷ್ಟೆಲ್ಲ ಇವಳಿಗೆ ಕೇಳ್ಕೊಂಡೆ ಮಾಡಿದೆ, ಎಲ್ಲಾ ತರ ಜೀವನ ಮಾಡಿದೆ. ಅಣ್ಣ ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ ಅವಳು ಫಸ್ಟ್ಗೆ ಏನಿದ್ರಲ್ಲ, ಇವತ್ತು ಅವ್ರ ಲೈಫ್ ಹೆಂಗಿದೆ ಗೊತ್ತಾನ? ತುಪ್ಪದಾಗ ಕೈ ತೋರ್ತಾ ಇದ್ಲನ. ತುಪ್ಪದಾಗೆ ಇವಳು ಎಲ್ಲಿ ಕೆಲ್ಸಕ್ಕೆ ಹೋಗೋದ್ ಬೇಕಾಗಿಲ್ಲ, ಎಲ್ಲಿ ಹೋಗೋದ್ ಯಾವೊಂದು ಸಂಚಾರ ಇಲ್ದಂಗೆ ಜೀವನ ಮಾಡಿದ್ಲಂದ್ರೆ ಇವತ್ತು ತುಪ್ಪದ ಒಳಗ್ ಕೈ ತೊಯ್ತಾ ಇದ್ಲು. ಹಂಗ ನೋಡ್ಕೊತಾರನ್ನ ಇಬ್ರು ಮಕ್ಕಳು. ಒಬ್ರು ಯಾವ್ರದ್ದು ಹೆಸರನ್ನ ಬೇಡಣ, ಯಾವ ಲೆವೆಲ್ನಾಗಿದ್ದಾರೆ ನಾವು ಡೈಲಿ ನೋಡ್ತಾ ಇದೀವಿ. ನನ್ನ ಮಕ್ಕಳು ಅವ್ರು ನೋಡ್ತಾರೆ. ಆದ್ರೆ ನನ್ ಕಂಡ್ರು ಭಯ ಇದೆ ಸ್ವಲ್ಪ. ಎಲ್ಲರೂ ಒಂದ್ ಕಡೆ ಒಂದು ನಿಂತಿದ್ದಾರೆ ಅಂದ್ಬಿಟ್ಲೆ ನಾನು ಬಂದ್ರೆ ಅಂದ್ಬಿಟ್ಲೆ ಸೈಡಿಗೆ ಹೋಗ್ತಾರೆ. ಆ ಭಯ ಕೊಡ್ತಾ ಇದಾರೆ, ಆ ಪ್ರೀತಿ ಕೊಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಒಂದು ಅಣ್ಣನ ಸ್ಥಾನ ಕೊಡ್ತಾ ಇದ್ದಾರೆ. ಆದ್ರೆ ಅವ್ಳು ನನ್ ಕಡೆ ಬರಕ್ಕಿದ್ದ ಮುಂಚೆ ಅವ್ರಿಬ್ರ ಹತ್ರನೇ ಇರ್ಬೋದಾಗಿತ್ತಲ್ಲ. ಖಂಡಿತ. ಮನ್ಸಿಗೆ ದುಡ್ಡು ಇದು ಅದು ಇದು ಅಂತಂದು ಆಸೆ ಪಡಕ್ ಹೋಗ್ಬಿಡದನ. ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಇವತ್ ನಾನು ಮಾಡಿ ಹೋಗ್ಬೋದಾಗಿತ್ತಲ್ಲ. ನಂಗೆ ಗಣಸಿಗಣ ನನ್ ಅವಳು ಬಿಟ್ಟು ಹೋದ್ಲು, ನನ್ನ 2 ಮಕ್ಕಳು ಬಿಟ್ಟು ಎಲ್ಲರೂ ಹೋಗ್ಬೋದಾಗಿತ್ತಲ್ಲ. ಅವಳು ಮಾಡಿದ ಅಂತ ನಾನು ಮಾಡಿದ್ರೆ ಏನು ವ್ಯತ್ಯಾಸ ಹೇಳೇನ? ಏನ್ ವ್ಯತ್ಯಾಸ ಅಂದ್ರೆ ಮಕ್ಕಳ ಮುಖ ನೋಡ್ಬೇಕಿತ್ತಲ್ವಾ? ಮತ್ತೆ ಅಣ್ಣ ಹಿಂಗೆ ಅಂದ ರೆಡ್ ಹ್ಯಾಂಡ್ ಬೇಕಂದ್ರೆ ನಾನು ಈಗಾರು ಪ್ರೂಫ್ ಸಮೇತ ನಾನು ಬೇಕಂದ್ರೆ ಸಬ್ ಎನಿಸ್ಬಿಟ್ರೆ ನಂಬರ್ ನನ್ನ ಕಡೆ ಇದೆ. ಆ ಮೇಡಮ್ ಇದ್ರಿಗೆ ಕೇಳ್ಕೊಂಡೆ ನಾನು, ಮೇಡಮ್ ಅದು ಏನಾರ ಅವಳು ಸ್ಟೆಪ್ಪೇ ಮಾಡಿಲ್ಲ, ಅವಳು ಏನು ಮಾಡಿಲ್ಲ, ಅವಳಿಗೆ ನಾ ಕಾಲು ಬಿಡ್ತೇನೆ. ಮಕ್ಕಳು ಸಂಬಂಧ ಮಕ್ಕ ನೋಡ್ಕೊಂಡು ಎಲ್ಲಾರು ತೊಳೆದು ಜೀವನ ಮಾಡಿ ಮೇಡಮ್. ನಾನು ಎಲ್ಲಾ ಮರ್ತು ಬಿಡ್ತೇನೆ. ಮುಂಚೆ ಕಲ್ದ ಮರ್ತೀನಿ, ಇದು ಮರ್ಯಾದ ದೊಡ್ಡದ ಮೇಡಮ್. ಮಕ್ಕಳು ಮಕ್ಕ ನೋಡ್ಕೊಂಡು ಜೀವನ ಮಾಡ್ಲಿ ಮೇಡಮ್ ಅಂತಂದು ಇಲ್ಲಿ ಮಠ ಅಂದೆ ನಾನು. ಇನ್ನು ಏನ್ ಹೇಳ್ಯಾನ ನಾನು? ಅವಾಗ್ನು ಗಂಡನ ಬೇಡ ಮಕ್ಕಳು ಬೇಡ ಅಂತ ಬಿಟ್ಟು ಹೋದವಳು ಈಗೇನಕ್ ಬೇಕನ? ಈಗ ಬರ್ತೀನಿ ಅಂತ ಹೇಳ್ತಿದ್ದಾಳ. ಮಕ್ಕಳು ಬೇಕಂತೆ. ಯಾರ ಹತ್ರ ಇರ್ತಾರಂತೆ?
ಮಕ್ಳು ಅವ್ರ ಮಕ್ಳು ಮಾತ್ರ ನಾನು ಸಾತ್ಯವಲ್ಲ. ಆದ್ರೆ ನನಗೆಲ್ಲಾನು ಅವಳು ನೆನಪು ಕಳೆಯಾಕ ಮರೆದಿದ್ದಂದ್ರೆ ನನ್ನ 2 ಮಕ್ಳು. ಏನಂದ್ರ ಗುರ್ತಾನ, ನಾನು ಅವತ್ತು ಕೈಗಿ ಎಲ್ಲಾ ಕೈಕೊಂಡು ಎಲ್ಲಾ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ಎಲ್ಲಾ ಕಳ್ಸಿದೊಳಗೆ ವಾಟ್ಸಪ್ ಒಳಗೆ ನನ್ನ ಹಳೆ ನಂಬರ್ಲಿಂತ್ರ. ಆಮೇಲೆ ನಾನು ಎಷ್ಟು ಒಂದು 12 ಗಂಟೆ ಆಗಿತ್ತಮ್ಮ, 12 ಗಂಟೆ ಆಗಿತ್ತನ. ನನ್ಗೆ ತಡ್ಕೊಳೋದಾಗ್ಲಿಲ್ಲ. ಇವಳು ಆ ಪದೇ ಪದೇ ಆ ಹುಡುಗನ ಹೆಸರೇ ಎತ್ತಾ ಇದ್ಲು ಅವಳು. ನನ್ಗೆ ತಡ್ಕೊಳೋದಾಗ್ಲಿಲ್ಲ. ಬಡ ಬಡ ಹೋಗಿ ಇದ್ರ ಒಳಗೆ ಬಾತ್ರೂಮ್ ಒಳಗೆ ಫಿನೈಲ್ ಇತ್ತು, ಆ ಫಿನೈಲ್ ಕುಡಿದ್ಬಿಟ್ಟು ನಾನು ಅದನ್ನ ಕುಡಿಯೋದ ಅವಳಿಗೆ ವಿಡಿಯೋ ಮಾಡಿ ಕಳ್ಸಿದೆ. ಸಡನ್ ಆಗಿ ನನ್ ದೊಡ್ಡ ಮಗಳು ನೋಡ್ಬಿಟ್ಲು. ಬಡ ಬಡ ಬಂದವಳೆ ಈ ಉಪ್ಪು ನೀರು ಅದ್ನ ಹಾಕಿ ಕಲಿಸಿ ಕುಡಿಸಿದ್ಲು ಅವಳು. ಅವಳಿಗೆ ಕಳ್ಸಿದ್ದೆ ನಾನು, ಕಳ್ಸಿದ್ದು ಎಲ್ಲ ನೋಡಿದ್ಲು ಇವಳು. ನೋಡ್ಬಿಡ್ಲೆ ಬಡ ಬಡ ಬಂದವಳು ಉಪ್ಪು ನೀರು ಅದನ್ನ ಹಾಕಿ ಕುಡಿಸಿದ್ಲು. ಕುಡಿಸಿ ನನ್ ಚಿಕ್ಕ ಮಗಳನ್ನ ಎಬ್ಸಿದ್ಲು. ಎಬ್ಸಿ ಗುಟ್ಲೇನೆ, ಪಪ್ಪ ನಿನಗೆ ನಾವು ಬೇಕೋ ಏನ ಅವಳು ಬೇಕೋ, ಈಗ ನೀ ಬೇಕಂತ ನಿನ್ನ ಹತ್ರ ಬಂದಿದ್ವಿ, ಈಗ ನೀನು ನಮ್ನ ಬಿಟ್ಟು ಹೋಗ್ದೆ ಅಂದ್ರೆ ನಾವ್ ಯಾರ ಹತ್ರ ಹೋಗೋನು? ಹೌದು, ಯಾರ ಹತ್ರ ಹೋಗೋಣ ನಾವು? ಅವಳು ಇವತ್ತಿನ ನಾಳೆ ನಿನ್ನ ಹತ್ರ ಬಂದು ಜೀವನ ಮಾಡಿ ಎಲ್ಲಾರ ಜೊತೆಗಿರ್ತೇವಂದ್ರೆ ನಾವು ಅವಳ ಹತ್ರ ಇರಕ್ ರೆಡಿ. ನಾನ್ ನಿಮ್ಮನ್ನು ಒಬ್ಬನ್ನೇ ಬಿಟ್ಟು ನಾವು ಇಬ್ರು ಕೂಡ ಎಲ್ಲಿ ಹೋಗಂಗಿಲ್ಲ ಅಂತಂದು ತಲೆ ಮ್ಯಾಗ ಕೈ ಇಟ್ಟು ಅಷ್ಟೆಲ್ಲ ಇದು ಮಾಡಿ ನನ್ ಜೀವ ಕಾಪಾಡೋದ್ರ ನನ್ ದೊಡ್ಡ ಮಗಳನ್ನ. ಅದಕ್ಕೋಸ್ಕರ ಅವತ್ತೇ ನಾ ಮರ್ತವನು. ಅವತ್ತೇ ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗಿ ನನ್ ಚಿಕ್ಕ ಮಗಳು ನಾನು ಮುಡಿ ಕೊಟ್ಟು ಅವಳು ದೀಡ್ ನಮಸ್ಕಾರ ಹಾಕಿದ್ಲು. ಅವಳು ನಾನು ಮುಡಿ ಕೊಟ್ಟು ಅವತ್ತೇ ನಾನು ಫೋನ್ ಕಳೆದೋಯ್ತು. ಅವಳು ನನ್ನ ಹಳೆ ನಂಬರ್ನು ಹೋಯ್ತು, ಎಲ್ಲ ಹೋಯ್ತು. ಅವತ್ತೇ ಮರ್ತೋಗ್ಬಿಟ್ಟು ನಾನು. ತಡಿ ನೋಡೋಣ ಅಂತಂದು ಮೊನ್ನೆ 1.5 ತಿಂಗಳಿಂದ ನಾನು ಏನಾರು ಅಡ್ರೆಸ್ ಏನಾರು ಚೇಂಜ್ ಮಾಡಿದ್ಲೋ ಏನು ತಡಿ ಫೋನ್ ಪೇದಾಗ, ಯಾಕಂದ್ರೆ ನಂದು ಸರ್ನೇಮ್ ಇರುತ್ತೆ, ಚೇಂಜ್ ಮಾಡ್ಯಾಳೋ ಇಲ್ಲ ತಡಿ ಅಂತಂದು ಫೋನ್ ಪೇ ಚೆಕ್ ಮಾಡಿದಾಗ ಹೊಸ ಹಂಗೆ ಬಂತದು. ಆಮೇಲಿಂದ ನಾನು ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿದೆ ಅಷ್ಟೇ, ಮಗಳು ಫೋಟೋ ಇಟ್ಟು. ಅವಾಗ ಸ್ಟಾರ್ಟ್ ಆಗಿದ್ದ ನಾನು. ಈಗ ಬನ್ನಿ ಬಟ್ಟೆ ತೊಗೊಂಡಿದ್ದೀನಿ, ಅದ್ ತೊಗೊಂಡಿದ್ದೀನಿ, ಇದ್ ತೊಗೊಂಡಿದ್ದೀನಿ. ನೀರ್ ಹಾಕೊಂಡಾಗ ಕೈ ಬಿದ್ ನಾನು. ಅಮ್ಮ ಬಾ, ನನಗೇನು ಗೊತ್ತಾಗಂಗಿಲ್ಲ, ಹೆಂಗ್ ನೋಡ್ಕೋಬೇಕು ಮಗಳು ನಂಗೆ ಗೊತ್ತಾಗಂಗಿಲ್ಲ. ನೀರ್ ಹಾಕೊಂಡಿದ್ದಾಳ ಮಗಳು, ಬಾ ಅಂದ್ರು. ಅವಾಗ ಕೂಡ ಬರ್ಲಿಲ್ಲನ, ಯಾರು ಬರ್ಲಿಲ್ಲ. ಅವಾಗ ನಮ್ಮ ಮಾವಾರ ಕೂಡ ಬರ್ಲಿಲ್ಲನ. ಒಮ್ಮಕ್ಳ ಶಾಸ್ತ್ರಕ್ಕೆ ಬಂದಿರೋದು. ನಾನು ಇವತ್ತಿಗಾರ ನೆನ್ಸೋನ್ನೋದು ನನ್ನ ಮಗಳು ನೀರ್ ಹಾಕೊಂಡಾಗ ನೆನ್ಸೊಂಡ್ರದಂದ್ರೆ ಒಂದು ರತ್ನಕ ಅಂತಂದು ಇವತ್ತು ಅವ್ರ ಏರಿಯಾ ಒಳಗೆ ಇದೆ. ನಾನು ಒಂದು ರತ್ನಕ, ಒಂದು ರಾಜೇಶನ, ಇವ್ರಿಗೆ ಮಾತ್ರ ನಾನು ಸಾಯಿ ಮಠ ನನ್ನ ಮಕ್ಕಳು ಮೆರೆಯಂಗಿಲ್ಲ, ನಾವು ಮೆರೆಯಂಗಿಲ್ಲ. ಅಷ್ಟು ಹೆಲ್ಪ್ ಮಾಡಿದ್ರು ನನ್ನ ಮಕ್ಕಳಿಗೆ, ನನಗೆ. ಈಗ ಇರೋದು ಅವ್ರ ಮನೇಲಿ, ₹1 ಬಾಡಿಗೆ ಇಲ್ಲ. ರಾಜೇಶನ್ ಅವ್ರ ಮನೇಲಿ ಇರೋದು ನಾನು. ₹1 ಬಾಡಿಗೆ ಇಲ್ಲ. ನನ್ ಮಕ್ಳು ನೋಡ್ತಾ ಇದ್ದೀನಿ, ನನ್ ಮಕ್ಳು ಇದು ಮಾಡ್ತಾ ಇದ್ದೀನಿ. ಅರೆ ಇವು ಸೋಷಿಯಲ್ ಮೀಡಿಯಾ ಇದೆ ಅನ್ನೋದನ್ನ ನೋಡಿ ನಿಜವಾಗ್ಲು ಎಂತವ್ರನ್ನು ಕೂಡ ಹಾಳು ಮಾಡಿಬಿಡ್ತೆ. ಅದಕ್ಕೆ ನೀವು ಹಾಕಿದ್ರಲ್ಲ ಸೇಮ್ ನನ್ನ ಸ್ಟೋರಿನೇ ಇದೆಯಲ್ಲಪ್ಪ ಇದ್ರೊಳಗೆ ಅನ್ಸಿಬಿಡ್ತು ನನಗೆ. ಅದಕ್ಕೆ ನಿಮ್ಗೆ ನಂದು ಸ್ವಲ್ಪ ಹೇಳ್ಕೋಬೇಕಂತ ಅನ್ನೋದಕ್ಕೆ ನಾನು ನಿಮ್ಗೆ ಮಾಡಿದ್ದೆ ನಾನು. ಬಿಡಿ. ಬಟ್ಟೆ ಅಂದ್ರೆ ಇವಾಗ ಅಮ್ಮ ನಿಮ್ ಮಿಸ್ಸಸ್ ಬರೋದ್ ರೆಡಿ ಇದಾರೆ? ಅವ್ರು ಬರಕ್ ರೆಡಿ ಇದಾರೆ ಅಂದ್ರೆ ಹಿಂಗ್ ನನ್ ಮೊನ್ನೆ ಹೋದ್ನಿಲ್ಲ ನಾನು, ಅವ್ರ ಫೋನ್ ಪೇದಾಗ ಮೆಸೇಜ್ ಮಾಡಿಬಿಟ್ಲೆ, ಬಂದ್ಬಿಡು ಹಂಗೆ ಮಕ್ಳು ನಾನು ಇಲ್ಲೇ ಸ್ಕೂಲ್ ಸೇರ್ತೇನೆ, ನಾನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹಂಗೆ ಹಿಂಗೆ ಅಂದ್ರು. ಅದನ್ನೇ ಹೋಗಿ ನಾನು ನಮ್ಮ ಮಾವನವ್ರ ಮುಂದೆ ಇಟ್ಟೆ ನಾನು. ಸರಿ ನೀನ್ ಕೆಲ್ಸಕ್ಕೆ ಹೋಗ್ತೀಯ, ಇವಳು ಕೆಲ್ಸಕ್ಕೆ ಹೋಗ್ತಾಳ, ನಾಳೆ ದಿನ ಈಗ ಮಕ್ಕಳಿಗೆ ಏನಕ್ಕೆ ಏನಾರು ಮಾಡಿದ್ಲು, ನಿನಗೆ ಏನಾರು ಮಾಡಿದ್ಲು, ನಾಳೆ ದಿನ ನಮ್ಮನ್ನ ಏನ್ ಕೇಳಂಗಿಲ್ಲ. ಹಂಗ ಲೆಟರ್ ಬರೆದು ಕೊಟ್ಟವ್ರಿ. ನಾಳೆ ದಿನ ನಿನಗೆ ಏನಾರು ಮಾಡಿದ್ಲು ಅಂದ್ರೆ ನಾವೇನ್ ಮಾಡೋಣಪ್ಪ? ಅವಳಿಗೆ 10 ಜನ ಪರಿಚಯ ಇದ್ರೆ ನಾಳೆ ದಿನ ನಿನಗೆ ಏನಾರು ಮಾಡಿದ್ರೆ ನಾವೇನ್ ಮಾಡೋಣ? ಅದಕ್ಕೆ ನಾನು ಕೇಳಿದ್ದೆ, ನಾನು ಒಳ್ಳೆ ಅವ್ರ ಹಂಗಂದ್ರೆ ಈಗೇನಂತ ಕಳಿಸ್ಲಿ, ನೀ ಏನ ಮಾತಾಡಂಗಿದ್ರು ನಿಮ್ಮ ಅಪ್ಪನ ಹತ್ರ ನಿಮ್ಮ ಅಣ್ಣನ ಹತ್ರ ಮಾತಾಡಂತ ಲೆಟರ್ ಕಳ್ಸು, ಕೀರ್ತಿ ಕೈಲಿಂತ್ರ ಬರೋದು ಅಂತ. ನಾನು ಅದೇ ಲೆಟರ್ ಕಳ್ಸಿದ್ದೆ ಅವಳಿಗೆ. ಆ ಲೆಟರ್ಗೆ ಇನ್ನಾದ್ರೂ ಬಂದಿಲ್ಲ ನಾ ಅದಕ್ಕೆ. ಬಟ್ ಆದ್ರೂ ಅವ್ರ ತಾಯಿ ಅಂದ್ರೆ ಆ ಹುಡ್ಗನ್ ನಿಮ್ ಮತ್ತೆ ಏನೋ ಕೇಳಿಲ್ವಾ? ನಮ್ಮ ಅತ್ತೆ ಇವತ್ತಿಗಾರ ಮಾತಾಡಿಲ್ಲನ. ನನ್ನ ಮದುವೆ ಯಾವತ್ತು ಅವರು ಫಸ್ಟ್ ಗೆ ಆ ಮಕ್ಕಳನ್ನ ಬಿಟ್ಟು ಯಾವತ್ತು ಬಂದ್ರು ಅವರು, ಅವತ್ತಿನ ಇವತ್ತಿನ ಕೂಟಾನು ನಮ್ಮ ಅತ್ತೆ ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಮಾವ ಬಂದಾರೆ ನಮ್ಮ ಊರಿಗೆ,
2 ಮಕ್ಳು ಹುಟ್ಟದಾಗ ಬಂದವ್ರೆ. ಹ್ಮ್ ಆದ್ರೆ ನಮ್ಮ ಅತ್ತೆ ಕೂಡ ಮಾತ್ರ ಯಾವತ್ತ ಅವಳು ಬಿಟ್ಟು ಬಂದ್ಲು ಅವತ್ತೇ ನನ್ನ ಮಗಳು ಸತ್ತೋದ್ಲು ಅಂತ ತಿಳ್ಕೊಂಡ್ಬಿಟ್ರು. ನಿಜವಾಗ್ಲು ನಾನು ಒಪ್ತೇನನ, ತಾಯಿ ಅಂದ್ರೆ ಹಂಗೆ ಇರ್ಬೇಕು. ಖಂಡಿತ. ಹ್ಮ್ ತಾಯಿ ಅಂದ್ರೆ ಯಾವತ್ತಿವಳು ಮನ್ತ್ಯಾನ ಮರ್ಯಾದೆ ಮುರಿದು ಯಾವತ್ತಿವಳು ನನ್ನ ಹತ್ರ ಓಡ್ ಬಂದ್ಲು, ಹೆಂಗ್ ಇದಾಯ್ತು ಅವತ್ತಿಂದ್ರೆ ಇವತ್ತಿಗಾರ ನಮ್ಮ ಅತ್ತೆ ಒಂದೀಟ ಮಾತಾಡಿಲ್ಲ. ಯಾಕಂದ್ರೆ ಇವಾಗ ಫಸ್ಟ್ನೇ ಗಂಡನ್ ಬಿಟ್ಟಿರೋದು ಓಕೆ, ಸೆಕೆಂಡ್ ಆದ್ರೂ ಇವಾಗ ನಿಮ್ ಜೊತೆ ಬಂದ್ಮೇಲೆ ನಿಮ್ ಜೊತೆ ಈಗಾದ್ರೂ ಅವ್ರ ಹತ್ರ ಮಾತಾಡಿಲ್ಲ ಅಂದ್ರು ಈಗಾದ್ರೂ ನನ್ ಮಕ್ಳು ಹೋಗ್ತಾರಲ್ಲ, ಡೈಲಿ ಪ್ರತಿ ಭಾನುವಾರ ಹೋಗ್ತಾರೆ. ಪ್ರತಿ ಭಾನುವಾರ ಹೋದ್ಮೇಲೆ ಚಿಕನ್ ಮಟನ್ ಇಂಥವೆಲ್ಲ ಮಾಡಿ ಕೊಡ್ತಾರೆ. ಮಾಡಿ ಕೊಟ್ಟು ಸೀದಾ ಡಬ್ಬಕ್ಕೆ ಹಾಕೊಂಡ್ ಬರ್ತಾರೆ, ಬಂದು ಇಲ್ಲಿ ತಿಂತಾರೆ. ಮತ್ತೆ ಸೋಮವಾರ ಡಬ್ಬ ಕೊಡ್ತೇನೆ. ಮತ್ತೆ ಪ್ರತಿ ಭಾನುವಾರ ಇಲ್ಲ ದುಡ್ಡು ಇಲ್ಲಿ ಹೋಗಿ ನೆಕ್ಸ್ಟ್ ಭಾನುವಾರ ಬರ್ತಿಲ್ಲ ಅವಾಗ ಕೊಡ್ತೇನೆ. ಇಲ್ಲ ಬಟ್ಟೆ ತಗೊಂಡಿದ್ರು ಬಟ್ಟೆ ಕೊಟ್ಟು ಕಳಿಸ್ತಾರೆ. ಅವ್ರ ಅಜ್ಜಿ ಅಷ್ಟು ಪ್ರೀತಿ ಮೊಮ್ಮಕ್ಕಳ ಮೇಲೆ, ಹಣ್ಣುಗಳು ಅಷ್ಟೇ ಪ್ರೀತಿ ಅಣ್ಣ. ಆದ್ರೆ ಓಪನ್ ಆಗಿ ಹೇಳ್ಕೊಳಲ್ಲ, ಹಿಂದೆಯಿಂದ ಪ್ರೀತಿ ಮಾಡ್ತಾರೆ. ಕೊಟ್ಟು ಕಳ್ಸು, ಅಲ್ಲಿದೆ ನೋಡೋ ಸ್ವೀಟು ಅದು ಇದು. ಹಿಂದ್ಲಿಂತ್ರ ಏನೋ ಒಂದ್ ತಂದಿಟ್ಟಿರ್ತಾರೆ, ಇವತ್ತು ಬರ್ತಾರ ಅನ್ನೋದು ಅವ್ರಿಗೆ ಗುರ್ತಲ್ಲ, ಫಸ್ಟ್ಗೆ ಏನೋ ತಂದಿಟ್ಟಿರ್ತಾರೆ. ಹೌದೌದು, ಖಂಡಿತ. ಇವಾಗ ನಿಮ್ದು ಫಸ್ಟ್, ಇವಾಗ ನಿಮ್ದು 2ನೇ ಮದ್ವೆ ಅಲ್ವಾ? ಇವ್ರು 2ನೇ ಮದ್ವೆ? ಇವ್ರದ್ದು 2ನೇ ಮದ್ವೆ, ನಂದು ಫಸ್ಟ್ನೇ ಮದ್ವೆ. ಫಸ್ಟ್ನೇ ಮದ್ವೆ ಅಲ್ವಾ? ಆ ಫಸ್ಟ್ ಗಂಡ ಬದುಕಿದಾರಾ? ಇಲ್ಲ ಅವಾಗ ಇವ್ರೇನ್ ನನ್ ದೊಡ್ಡ ಮಗಳು ಹುಟ್ಟಕ್ಕಿಂತ ಮುಂಚೆ 1 ತಿಂಗಳ ಮುಂಚೆಗೆ ತೀರ್ಕೊಂಡು ಹೋಗಿದ್ದವ್ರು. ಆ ಗಂಡ ಅಂದ್ರೆ ಇವಾಗ 2012ರಲ್ಲಿ ತೀರ್ಕೊಂಡಿದ್ದವ್ರು. ಸರಿ. ಇವಾಗ ನಿಮ್ ದೊಡ್ಡ ಮಗಳು ಹುಟ್ಟಿರೋದು ನಿಮ್ಗ, ಇಲ್ಲ ಅಂದ್ರೆ ಮೊದಲನೇ ಗಂಡನ್ಗ? ಇಲ್ಲ, ನಮ್ಗೆ ದೊಡ್ಡ ಮಗಳು ಹುಟ್ಟಿದ್ದು ನನಗೆ, ಚಿಕ್ಕ ಮಗಳು ಹುಟ್ಟಿದ್ ನನಗೆ. ಅವ್ರ ದೊಡ್ಡ ಮಗ ಚಿಕ್ಕ ಮಗ ಹುಟ್ಟಿದ್ದು ಅವ್ರಿಗೆ. ಅಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಬ್ರು ಮಕ್ಳಿದ್ರು? ಇಬ್ರಿಗೆ ಗಂಡ ಮಕ್ಳೇ. ಇಬ್ರು ಗಂಡ್ ಮಕ್ಳೇ? ನಿಮ್ಗಿಬ್ರು ಹೆಣ್ಮಕ್ಳೇ? ನನಗಿಬ್ರು ಹೆಣ್ಮಕ್ಳನ್ನ. ಓಕೆ. ಅವ್ರನ್ನಿಬ್ರನ್ನು ಬಿಟ್ಟು ಹೋದ್ರು ಅವ್ರಿಬ್ರು ನನ್ನ ಹತ್ರ. ಈಗ ಅವ್ರು ಹೆಂಗಿದಾರ ನಿಜವಾಗ್ಲು ನನಗೆ ಒಂದ್ ದಿಗ್ಲು ಬರ್ದೋಗುತ್ತೆ. ಹಿಂಗ್ ಬೆಳೆದ್ರಲ್ಲಪ್ಪ ಅವ್ರು. ಏನಂದ್ರ ಫಸ್ಟ್ ಆಫ್ ಆಲ್ ಕೇಸ್ ಹಾಕೊಂಡು ಎಲ್ಲ ಪೊಲೀಸವ್ರು ಬಂದು ಮನೆ ಮಾತ್ರ ಬಿಟ್ರು. ನಿಜವಾಗ್ಲು ನಾನು ಇವತ್ತಿಗಾರ ನಾನು ದೊಡ್ಡ ಮಗ ಮಾತಾಡಿದ್ ಮಾತ್ರ ನಾನು ಬಹಳ ಖುಷಿ ಪಡ್ತೇನೆ. ನಾನು ಮೇಡಮ್, ಇವ್ರಿಗೆ ಅರ್ಥ ಆಗುತ್ತೆ ಯಾರ ಅಪ್ಪ, ಯಾರ ತಾತ, ಯಾರ ಅಜ್ಜಿ, ನಾವ್ ಎಲ್ಲಿ ಬಿಟ್ರೆ ನಾವು ಯಾವ ಏರಿಯಾಕ್ ಹೋಗ್ಬೇಕು, ಯಾವ ಏರಿಯಾದಾಗ ನಮ್ಮ ಮನೆ ಇದೆ ಅಂತ ಗುರ್ತಿದೆ. ನಮಗ್ ಯಾವ್ದು ಗುರ್ತಿಲ್ಲ ಟೈಮ್ನಾಗ ಅವಳು ಬಿಟ್ಟೋಗಿದ್ದಾಳೆ. ನಮಗೇನನ್ನೋ ಅರ್ಥ ಇಲ್ದಂಗೆ ಇಲ್ದಂಗೆ ಬಿಟ್ಟೋಗಿದ್ದಾಳೆ. ನಾವೇ ಬದುಕಿದೀವಿ, ಇನ್ನು ಅವರು ಬದುಕಂಗಿಲ್ಲ ಮೇಡಮ್. ದೇವ್ರಿದಾನ ಹೋಗಿ ಮೇಡಮ್, ಅವರು ಚೆನ್ನಾಗ ಬದುಕ್ತಾರ ಅಂದ್ಬಿಟ್ಲಿ ಅವತ್ತೇ ನಾನು ಖುಷಿ ಪಟ್ಟುಬಿಟ್ನ. ನಿಜವಾಗ್ಲು ಅವು ದೊಡ್ಡ ಹುಡುಗ ಮಾತಾಡಿದ ಅವತ್ತು ಪೊಲೀಸವ್ರ ಎದುರಿಗೆ ನನ್ಗೆ ಬಹಳ ಖುಷಿ ಆಗ್ಬಿಡ್ತಾನ ಅವತ್ತ ಅವನು ಮಾತಾಡಿದ ಮಾತು ನೋಡಿ. ಇವ್ರಿಗೇನಿಲ್ಲಣ್ಣ, ಒನ್ಲಿ ಸೋಕಿಯಣ್ಣ, ಮಾತಾಡೋ ಮಾತು ಖುಷಿಯಾಗಿರ್ಬೇಕು. ಖುಷಿಯಾಗಿ ಒಟ್ಟಿನಲ್ಲಿ ಇವ್ರಿಗೆ ಎಂಜಾಯ್ ಆಗಿರ್ಬೇಕು ಅಷ್ಟೇ, ಮತ್ತೆ ಅಷ್ಟೇ. ಇವಾಗ ಹುಡುಗನ ಜೊತೆನೆ ಇದ್ದಾಳ, ಇಲ್ಲ ಇವಳು ಇರೋದನ. ಇವಳಿಗೆ ಮನೆ ಯಾರು ಕೊಡ್ತಾರಣ್ಣ? ಯಾವ ಗಂಡ ಇದಾನಂತ ಮನೆ ಕೊಡ್ಬೇಕು. ಒಬ್ರು ಕಾಂಟ್ಯಾಕ್ಟ್ ಇದ್ರೆ ಮನೆ ಕೊಡ್ತಾರಣ್ಣ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ರೆ ಯಾರು ಮನೆ ಕೊಡ್ತಾರಣ್ಣ? ಮತ್ತೇನ ಮತ್ತೆ ಇವಾಗ ಯಾರ ಜೊತೆ ಇರೋದು? ಅವಳು ಹಾಸ್ಪಿಟ್ಲ್ ಅಲ್ಲಿ ಇರೋದನ್ನ, ಹಾಸ್ಪಿಟ್ಲ್ ವರ್ಕ್ ಕೆಲ್ಸಕ್ ಮಾಡೋದು ಅವಳದು. ಅಲ್ಲ, ಅದು ಗೊತ್ತಾಯ್ತು, ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದು ಅಂತ. ಒಬ್ಳೆ ಇರೋದಾ ಅಂತ? ಒಬ್ಳೆ ಇರೋದನ್ನ ಅವಳು. ಯಾರು ನಮ್ಮ ರಿಲೇಷನ್ ಒಳಗ ಅವ್ರ ಅಪ್ಪನ ಕಡೆಯಿಂದ ಆಯ್ತು, ನನ್ ಕಡೆಯಿಂದ ಆಯ್ತು, ಯಾರು ಅವಳಿಗೆ ಕಾಂಟ್ಯಾಕ್ಟ್. ನಮ್ಮ ಮಕ್ಕ ಅವಳು ನೋಡಿಲ್ಲ, ಅವಳ ಮಕ್ಕ ನಾವು ನೋಡಿಲ್ಲ. 1 ವರ್ಷ ಆಯ್ತು ನಾವು ಮಕ್ಕ ನೋಡಿದ್ದೆ. ಯಾವಾಗ ಲಾಸ್ಟ್ ಪೊಲಿಟಿಷಿಯನ್ ಅದಕ್ಕಿಂತ ಮುಂಚೆ. ನಾವು ಸಂಸಾರ ಮಾಡಿದ್ದೆ 2023 7ನೇ ತಿಂಗಳ ಲಾಸ್ಟ್ ಅವಳ ಜೋಡಿ ನಾನು ಇದ್ದಿದ್ದು 2023 7ನೇ ತಿಂಗಳ ಲಾಸ್ಟ್. ಅದಕ್ಕಿಂತ ಮುಂಚೆ ಏನಿದ್ರು ನನ್ಗೆ ಎಲ್ಲ ಈಚೆನೆ ಜೀವನ. ನನ್ ಜೀವನ ಇದ್ದಿದ್ದೆ ಈಚೆ ಆಗಿತ್ತು. ಆದ್ರೆ ಇವ್ರು ನಡುವು ಮಾಡ್ತಾರ ನೋಡೋಣ. ನಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವಳಿಗೆ ಮೊಬೈಲ್ ಅನ್ನೋದೇ ಏನು ಗುರ್ತಿದ್ದಿಲ್ಲ. ಕ್ಯಾಮ್ರಾ ಸೆಟ್ ಒಳಗೆ ಹೆಂಗ್ ವರ್ಕ್ ಮಾಡಕ್ ಅನ್ನೋದೇ ಗುರ್ತಿದ್ದಿಲ್ಲ ಈ ದೊಡ್ಡ ಮೊಬೈಲ್ ಒಳಗೆ. ಆಮೇಲೆ ಹಂಗೆ ಹಿಂಗೆ ಮಾಡಿ ಯಾರೋ ಒಂದು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿಕೊಟ್ರು. ಫಸ್ಟಿಗೆ ಟಿಕ್ಕಿಯನ್ನು ಡೌನ್ಲೋಡ್ ಮಾಡಿಕೊಟ್ರು. ಅದ್ರೊಳಗೆಲ್ಲ ಹಂಗಿಂದಾಗ ಲಾಸ್ಟಿಗೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿಕೊಟ್ರು. ಇವೆಲ್ಲಾ ಇವು ಮೆಸೇಜ್ ಇವ್ ಹಾಕ್ತಾರ ನೋಡಿ ಅಣ್ಣ. ಈ ಮೆಸೇಜ್ ಅದನ್ನೆಲ್ಲ ನೆಮ್ಕೊಂಡು ಹೋಗಿರೋದನ. ಇದು ಹೋಗಿ ಅದು ನೆಮ್ಕೊಂಡು ಹೋಗ್ಲೇನ, ನೋಡ್ಕೊಲಿ ಅಂತ ಹೇಳ್ತೇನೆ ನಾನು. ಖುಷಿಯಾಗಿರ್ಲಿ ಅಂತ ನಾನು ಈಗಾರ ಬಯಸೋದಷ್ಟೇ. ಖುಷಿಯಾಗಿರು, ಜೀವನ ಚೆನ್ನಾಗಿಟ್ಕೋ. ಆದ್ರೆ
ಇನ್ನೊಂದ್ ಜೀವನದ ಜೋಡಿ ಆಟ ಆಡಕ್ ಹೋಗ್ಬಿಡ ನಾನು ಕೇಳ್ಕೊಂತಾರ ಅದ್ನಿ. ಆದ್ರೆ ಗಂಡ್ ಮಕ್ಳಿಗೆ ಹೇಳೋದು ಒಂದೇ ಮಾತನ, ಮದ್ವೆ ಆಗಿಲ್ಲ ಹುಡುಗರ್ಗಾಯ್ತು, ಮದ್ವೆ ಆಗು ಹುಡುಗರ್ಗಾಯ್ತು, ಇನ್ನೊಂದ್ ಲೈಫ್ನಾಗ ಅವ್ರ ಗಂಡ ಹೆಂಡ್ರು 100 ಪ್ರಾಬ್ಲಮ್ ಇರುತ್ತಾನ. ಯಾರ ಲೈಫ್ನಾಗ ಯಾರು ಎಂಟ್ರಿ ಆಗ್ಬಾರ್ದು. ಖಂಡಿತ. ಯಾರ ಲೈಫ್ನಾಗ ಯಾರು ಎಂಟ್ರಿ ಆಗ್ಬಾರ್ದು. ಅವ್ರ 100 ಪ್ರಾಬ್ಲಮ್ ಇರುತ್ತೆ, ಅವ್ರು ಅವ್ರು ಏನೋ ಸಾಲ್ವ್ ಮಾಡ್ಕೊಂತಾರನ. ಅರೆ ಇನ್ನೊಬ್ರು ಎಂಟ್ರಿ ಆಗಿ ಅದಕ್ಕೊಂದು ಜೀವನ ಹಾಳು ಮಾಡಿ. ಈಗ ನನ್ ಮಕ್ಳಿಗೆ ಯಾರನ ಈ ಮಕ್ಳ ಕರ್ಮ ತಟ್ಟದೆ ಬಿಡಂಗಿಲ್ಲನ. ನನ್ ಕರ್ಮ ಆತತ್ತೆಲ್ಲ ಗೊತ್ತಿಲ್ಲ, ಆ ಮಕ್ಳ ಕರ್ಮ ಮಾತ್ರ ಯಾರಿಗೂ ಬಿಡಂಗಿಲ್ಲನ. ನನ್ ಲೈಫ್ ಹಾಳು ಮಾಡಿದವ್ರಿಗೆ, ಒಂದು ಹರೀಶನ್ಗೆ, ಒಂದು ರಾಜೀವ್ಗೆ, ಒಂದು ಮನುಗೆ, ಈ 3 ಜನಕ್ಕೆ ಮಾತ್ರ ಇಲ್ಲಿ ನೋಡಿಲಿ ಹಂಗೆ ಬರಂಗಿಲ್ಲನ. ಅಷ್ಟು ಕರ್ಮ ಮಾತ್ರ ಹತ್ತತ್ತೆ. ಬಟ್ ನಾನೊಂದ್ ಹೇಳೋದು, ಇವಾಗ ಅವ್ರ ಫಸ್ಟ್ ಮದ್ವೆ ಆಗಿತ್ತಲ್ವಾ, ನೀವ್ ಅವಂತ ಹೆಂಗ್ಸ್ನ ನೀವ್ ಹೆಂಗ್ ಮದ್ವೆ ಮಾಡ್ಕೊಂಡ್ರಿ ಅಂತ. ಅದೇ ನನ್ಗ್ ಗುರ್ತೇ ಇಲ್ಲ ಅನ್ನೋದು. ನಾನೇ ಅದ್ನೇ ಹೇಳ್ತೇನಲ್ಲ, ನನ್ಗ್ ಗುರ್ತಾಗಿರೋದೇ ಇವಳು ಹುಟ್ಟಿ ಎಷ್ಟು 3 ತಿಂಗಳಿಗೆ ನನಗೆ. ಅದೇ ಅವ್ರ ಅಪ್ಪ ಅಮ್ಮನ್ನು ನೀವ್ ಭೇಟಿ ಮಾಡಿರ್ಲಿಲ್ವಾ? ಇಲ್ಲ, ನಂದು ಆಗಿದ್ದೆ ಫೋನ್ಯಾಗ ಕಾಂಟ್ಯಾಕ್ಟ್ ಅನ್ನ 2007 ನನ್ನ ಫೋನ್ಯಾಗ ರಾಂಗ್ ನಂಬರ್ ಆಗಿ ಕನೆಕ್ಟ್ ಆಯ್ತು. 2007 ಸರಿ ಆಯ್ತು, ನೀವ್ ಹೇಳೋದು ನನ್ಗೆ ಅರ್ಥ ಆಯ್ತು, ಪೂರ್ತಿಯಾಗಿ ಅರ್ಥ ಆಯ್ತು. ಹಣ ಬಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಣ ಅಟ್ಲೀಸ್ಟ್ ನೀವು ಅವ್ರ ಮನೆಗ್ ಹೋಗೋದಾಗ್ಲಿ, ಅವ್ರ ಅಕ್ಕಪಕ್ಕ ಅವ್ರ ಯಾರೋ ಇಲ್ಲ ಏನೂ ಇಲ್ಲ. ನಂದು ಹುಬ್ಳಿ ಅಣ್ಣ, ಅವ್ರದ್ದು ಮೈಸೂರು. ಓಕೆ. ನಂದು ಹುಬ್ಳಿ, ಅವ್ರದ್ದು ಮೈಸೂರು. ನಂದು ಅವ್ರ ಕಿಲೋಮೀಟರ್ ಟೋಟಲ್ 500 ಕಿಲೋಮೀಟರ್ ಆಗುತ್ತಾನ. ನಾನು ಇರೋದು ಹುಬ್ಳಿ ಒಳಗೆ. ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನನ್ ಗಾಡಿನೇ ಲೈಫ್, ಗಾಡಿನೇ ತಂದೆ ತಾಯಿ, ಗಾಡಿನೇ ನನಗೆ ಎಲ್ಲಾನು. ನಾ ಮನೆ ಕೂಡ ಮಾಡಿದ್ದಿಲ್ಲನ, ಇವ್ರು ಬಂದಿದ್ದಾಗ ನಾ ಮನೆ ಮಾಡಿದ್ ನಾನು. ಇಲ್ಲ ನಿಮ್ದೇ ಅಂತಲ್ಲ, ಪ್ರತಿಯೊಬ್ಬ ಡ್ರೈವರ್ಗಳಿಗೂ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ತುಂಬಾ. ನಾನ್ ನೋಡಿರೋ ಕೇಸಸ್ ಎಲ್ಲ ಡ್ರೈವರ್ದೆಲ್ಲ ಲೈಫ್ ಎಲ್ಲ ಆಲ್ಮೋಸ್ಟ್ ಹಿಂಗೇನೆ. ನಿಜ ಎಲ್ಲಾರು ಹಿಂಗೆ ಇರಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದಾರೆ. ನಿಜ ಅದು. ಆಮೇಲಿಂದ ಹಂಗೆ ಹಿಂಗೆ ಮಾಡ್ಕೊಂಡು ಏನೋ 2009 ದಸರಾ ಟೈಮ್ನ ಇನ್ನೂ ಡೇಟ್ ಕೂಡ ಜ್ಞಾಪನ ಇದೆ ನನಗೆ. 2009 10th ತಾರೀಕು ಇವ್ರ ಮನೆ ಬಿಟ್ಟಿದ್ದಾನ. ದಸರಾ ಆಗಿ 2 ದಿನ ಆಗಿತ್ತು. ಅವಾಗೆ ಇಲ್ಲ ನಮ್ಮ ಮನೆ ಒಳಗ್ ಮದುವೆ ಫಿಕ್ಸ್ ಮಾಡಿದಾರೆ, ನೀ ಕರ್ಕೊಂಡು ಹೋಗ್ಲಿಲ್ಲ ನಾನು ಸತ್ತ ಹೋಗ್ತೇನೆ ಅಂತಂದ್ರು. ಸರಿ, ನಾವು ದಸರಾ ನೋಡೋದಂಗ ಆಗತ್ತೆ, ಇವಳನ್ನ ನೋಡೋದಂಗ ಆಗತ್ತೆ ಅಂತ ಬಂದವ್ರನ. ಜೊತೆಗಿದ್ದ ಫ್ರೆಂಡ್ನು ಕೈ ಕೊಟ್ರು ನನಗೆ. ಅವ್ರು ಏನ ಮಾಡ್ತಾನೆ ಇವನು, ಹುಡುಗಿನ ಕರ್ಕೊಂಡ್ ಬರ್ತಾ ಇದ್ದಾನೆ, ಹಂಗೆ ಹಿಂಗೆ ಭಯ ಪಟ್ಟು ಬಿಟ್ಟು ಹೋಗ್ಬಿಟ್ರು. ಸರಿ ಆಯ್ತು ಅಂತಂದ್ ನಾನು ಇಲ್ಲಿಂದ ಕರ್ಕೊಂಡು ಬೆಂಗಳೂರಿಗೆ ಹೋದೆ. ಬೆಂಗಳೂರಿನ ನನ್ನ ಫ್ರೆಂಡ್ ಮನೆಯೊಳಗೆ ಅಲ್ಲಿ ಉಳ್ಕೊಂಡು, ಅಲ್ಲಿ ಒಂದಿನ ಉಳ್ಕೊಂಡು, ಅಲ್ಲಿಂದ ಹುಬ್ಳಿ ಕರ್ಕೊಂಡ್ ಬಂದೆ. ಇವತ್ತು ನಮ್ಮ ಓನರ್ ಮದ್ವೆ ಆಗಿದ್ದು ಆ ದಿನ, ಈ ನನ್ ಮದ್ವೆ ಆಗಿದ್ದು ಆ ದಿನನೇ. ನಮ್ಮ ಓನರ್ಗೆ 4 ಮಕ್ಳು, ನನಗೆ 2 ಮಕ್ಳು. ಸೇಮ್ ನನ್ ದೊಡ್ಡ ಮಗಳು ಯಾವ ಏಜ್ಗೆ ಇದ್ದಾಳೆ, ಅವ್ರ ಮಗನು ಅದೇ ಏಜ್ಗೆ ಇದ್ದಾನೆ. ಇಲ್ಲಿ ಮಠ ಬಂದಿದ್ ನಮ್ ಜೀವನ. ನಾನು ಅವತ್ತೇನ್ ನೋಡಿರೋದು. ಆಮೇಲೆ ನಾನು ಇವಳು ಯಾವಾಗ ಹುಟ್ಟಿದ್ಲು ಅದು ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇವಳು ಫೋನ್ ಒಳಗೆ ಮಾತಾಡ್ತಾ ಇದ್ಲು. ಫೋನ್ ಒಳಗೆ ಮಾತಾಡ್ತಾ ಇದ್ಲು. ಮತ್ತೆ ಒಳ್ಳೆ ಪ್ರತ್ಯಕ್ಷ ಆಗಿ ಪ್ರಮಾಣ ಆಗಿ ಕೇಳ್ಬೇಕು ಅಂತಂದ್ ಬಂದ್ ಹೇಳ್ತಾರ ನೋಡಿ, ಆ ಟೈಪ್ ಒಂದ್ ಘಟನೆ ಬಂತಂದ್ರೆ, ನಮ್ಮ ಮಾವಾರ್ ಬಂದಿದ್ರು ನಮ್ಮ ಊರಿಗೆ ಇವಳು ಹುಟ್ಟಿಂದಾಗೆ. ನಾನು ಈಚೆ ಕಡೆ ಹೋಗಿದ್ದೆ. ಬರೋ ಟೈಮ್ನಾಗೆ ಪಕ್ಕದಾಗೆ ಕಿಟಕಿ, ಅಂದ್ರೆ ಬಾಗಿಲು ಪಕ್ಕನೆ ಕಿಟಕಿ ನಮ್ದು. ಈ ಮೆಟ್ಲು ಹತ್ತೇವಲ್ಲ, ಮೆಟ್ಲು ಪಕ್ಕನೆ ಕಿಟಕಿ ಇತ್ತು. ಇವರು ತಂದೆ ಮತ್ತೆ ಮಗಳು ಮಾತಾಡ್ಕೊಂತ ಕುಂತಿದ್ರು. ಏನಮ್ಮ ಬಿಟ್ಟು ಬಂದ್ಬಿಟ್ಟೆ 2 ಮಕ್ಕಳು, ಅವನು ಸತ್ತೋದ, ಹಂಗೆ ಹಿಂಗೆ ಅಂತಂದು ಮಾತಾಡ್ತಾ ಇದ್ರು. ನಾನು ಹಂಗೆ ನಿಂತ್ಕೊಂಡು ಕೇಳಿಸ್ಕೊಂಡೆ. ಆಮೇಲಿಂದ ಇನ್ನೊಂದ್ 4-5 ದಿನ ಆಗಿದ್ದ ನಮ್ಮ ಮಾವರಿದ್ರು, ಮತ್ತೆ ಊರಿಗೆ ಹೋದ್ರು. ಒಂದಿನ ಇವಳನ್ನೇ ತೊಡೆ ಮ್ಯಾಗ ಹಾಕೊಂಡೆ, ದೊಡ್ಡ ಮಗಳನ್ನೇ. ನಿಜ ಹೇಳಮ್ಮ, ಯಾರು ಅವರು, ಯಾವ ಮಕ್ಕಳನ್ನ ಬಿಟ್ಟು ಬಂದಿಯಾ, ಯಾರು ಸತ್ತೋದ್ರು, ಏನು ಹಂಗೆ ಹಿಂಗೆ ಅಂದ್ರು. ಇಲ್ಲ ನೀನು ಕೈ ನನ್ ಬಿಡಂಗಿಲ್ಲ ಅಂದ್ರೆ ನಾ ಹೇಳ್ತೀನಿ. ನಿನ್ನ ಯಾಕೆ ಕೈ ಬಿಡ್ಲಮ್ಮ ಹೇಳು ಅಂದೆ. ಆವತ್ತು ಹೇಳಿದ್ದು, ಇಲ್ಲ ನನಗೆ ಫಸ್ಟ್ಗೆ ಮದುವೆ ಆಗಿತ್ತು, 2 ಗಂಡು ಮಕ್ಕಳು, ಹಂಗೆ ಹಿಂಗೆ ಅಂತಂದು. ಸರಿ ಆಯ್ತು, ಅವ್ರನ್ನಾರ ಏನಕ್ಕೆ ಬಿಟ್ಟು ಬಂದೆ, ಅವ್ರನ್ನೂ ಕರ್ಕೊಂಡ್ ಬರ್ಬೇಕಾಯ್ತಲ್ಲ, ಈ ಮಕ್ಕಳವ್ರ ಏನಕ್ಕೆ ಬೇಕಾಯ್ತು ನನಗೆ, ಅದೇ ಮಕ್ಕಳನ್ನೇ ಸಾಕೊಂಡು ಹೋಗ್ತಿದ್ನಲ್ಲ ನಾನು, ಈ ಮಕ್ಕಳವ್ರ ಏನಕ್ಕೆ ಬೇಕಾಯ್ತು. ಸರಿ ಆಯ್ತು, ನಮ್ ಲೈಫ್ನಾಗ ಏನೋ ಒಂದು ಬಂದಿತ್ತು, ಏನೋ ಆಯ್ತು, ಹೋದೆ, ನನ್ನ ಹಣೆ ಬಾರದಂಗ ನೀ ಬಂದೆ, ಈ ಮಕ್ಕಳವ್ರ ಏನಕ್ಕೆ ಬೇಕಾಯ್ತು. ಸರಿ, ಈಗ ಹಾಗಿದ್ದಾಯ್ತು, ಇದು ಒಂದೇ ಮಗಳು ಸಾಕು, ಅವು 2 ಗಂಡು ಮಕ್ಕಳು ಸಾಕು ನನಗೆ, ಕೇಳ್ಬಿಡು ಈಗ ನಿಮ್ಮ ಅಪ್ಪನೇ ಕಳಿಸ್ಬಿಡು ಅಂತ ಹೇಳ್ಬಿಡು, ಸಾಕೊಂಡ್ಬಿಡೋನು ಸಾಕು, 3 ಮಕ್ಕಳನ್ನ ಹೆಂಗ ಸಾಕೊಂಡು ಹೋಗ್ತಾನೆ, ಆಪರೇಷನ್ ಮಾಡಿಸ್ಬಿಡು ನಾಳೆಗೆ ಅಂದೆ ನಾನು.
ಅವತ್ತು ಕೇಳಿದಾಗ ನಮ್ಮ ಮಾವನವ್ರು ಕಳಿಸ್ಲಿಲ್ಲ, ಹ್ಮ್ ಅದು ಕಳಿಸ್ಲಿಲ್ಲ. ನನ್ನ ಮನೆ ಒಳಗೆ ಹಿಂಗ್ ಸಂಸಾರ ಹಿಂಗ್ ಹಾಳಾಗ್ತಾ ಇದೆ ಬಂದ್ ಸುದ್ದಿ ಮಾಡಿ ಅಂದ್ರೆ ಅವಾಗ್ನು ಬರ್ಲಿಲ್ಲ. ಹ್ಮ್ ಈಗೆಲ್ಲ ಹಿಂಗ ಅಂತ ಇದಾರೆ ನಂದ. ಈಗ ಕೇಳಿದ್ರೆ ನಮ್ಮ ಅವ್ರ ನಿಜ ನಮ್ಮ ಮಾವನವ್ರು ತಪ್ಪಿಲ್ಲ ಅಂತಲ್ಲ, ಅವಾಗ ಬರ್ಲಿಲ್ಲ. ಈಗ ಮಾತ್ರ ಸ್ವಲ್ಪ ಒಂದಿಟ್ಟು ಇದು ಮಾಡ್ತಾ ಇದಾರೆ, ಮಕ್ಳಿಗೆ ಆಯ್ತು ಅದಾಯ್ತು. ಈಗ ಕೇಳಿದ್ರೆ ಮಾವ ಹೆಂಗ್ ಮಾಡೋಣ ಏನು, ನನ್ ಮಗಳೇ ಇಲ್ಲ ನನಗೆ, ಸತ್ತೋಗಿದ್ದಾಳೆ ಏನಂತ ಕೇಳಿ ನಾನು. ಹ್ಮ್ ನನ್ನ ಮಗಳು ಸೂಳೆ ಆಗೋದ್ಲ ಅಂತ ಹೇಳ ನಾನು, ಹ್ಮ್ ಏನಂತ ಹೇಳಿ ನಾನು. ಹಿಂಗೆ ಅಂತಾರ ನಿಜವಾಗ್ಲು ಅವ್ರು ಮಾತಾಡಕಿಲ್ಲ. ನಾನು ಮಾತ್ರ ಈಗಾದ್ರು ಬರ್ಬೇಕಾದ್ರೆ ಜಸ್ಟ್ ಮಾತಾಡ್ಕೊಂತ ಬಂದಿರೋ ನಾನು ಇಲ್ಲಿ ಮನೆಗೆ ಬರ್ಬೇಕಾದ್ರೆ. ಅಂದ್ರೆ ನಿಮ್ ಮಾವರು ಹೇಳೋ ಪ್ರಕಾರ ಒಳ್ಳೆಯವರು. ನಿಜವಾಗ್ಲು ಮಾವನವರು ಒಳ್ಳೆಯವರು, ನಮ್ಮ ಅತ್ತೆಯವರು ಒಳ್ಳೆಯವರು, ಮಕ್ಕಳು ಒಳ್ಳೆಯವರು, ಎಲ್ಲ ಟೋಟಲ್ ಫ್ಯಾಮಿಲಿನೂ ಒಳ್ಳೇದು ಸರ್. ಹ್ಮ್ ಟೋಟಲ್ ಫ್ಯಾಮಿಲಿ ಏನಿದೆ ಎಲ್ಲ ಒಳ್ಳೆಯವ್ರೆ. ಹ್ಮ್ ಇದು ಒಂದು